ಸರ್ವಶಕ್ತಿ ಜಗನ್ಮಾತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಒಂದು ಮಂಗಳಗೌರಿ ವ್ರತದ ಬಗ್ಗೆ ತಿಳ್ಕೊಳ್ಳೋಣ. ಈ ಪೂಜೆ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋಕೆ ಮುಂಚೆ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ ದೇವ್ರಿಗೆ. ಸೆರಗುಂಡಿ ಬೇಡುವೆನೋ ವರವ ಕೊಡೆ, ವರವ ಕೊಡೆ, ಬಾಗಿಲಲ್ಲಿ ತೋರಣ ಮದುವೆ ಮುಂಜಿ ನಾಮಕರಣ, ಬಾಗಿಲಲ್ಲಿ ತೋರಣ ಮದುವೆ ಮುಂಜಿ ನಾಮಕರಣ, ಯಾವಾಗಲೂ ಬರುವಂತೆ ವರವ ಕೊಡೆ, ವರವ ಕೊಡೆ, ನಿನ್ನಾಣೆ ನಿನ್ನ ಪಾದ ಬಿಡೇನೋ, ಪಾದ ಬಿಡೇನೋ, ವರವ ಕೊಡೆ ಶ್ರೀ ಗೌರಿ ವರವ ಕೊಡೆ. ಸೆರಗೋಟಿ ಬೇಡುವೆನೋ ವರವ ಕೊಡೆ, ವರವ ಕೊಡೆ, ಹೆಸರುಳ್ಳ ಮನೆಯ ಕಟ್ಟಿ ಹಸುಕರುಗಳ ಬಾಗಿಲ ಕಟ್ಟಿ, ಹೆಸರುಳ್ಳ ಮನೆಯ ಕಟ್ಟಿ ಹಸುಕರುಗಳ ಬಾಗಿಲ ಕಟ್ಟಿ, ವಂಶವೃದ್ಧಿಯಾಗುವಂತೆ ವರವ ಕೊಡೆ, ವರವ ಕೊಡೆ, ನಿನ್ನಾಣೆ ನಿನ್ನ ಪಾದ ಬಿಡೇನೋ, ಪಾದ ಬಿಡೇನೋ, ವರವ ಕೊಡೆ ಶ್ರೀ ಗೌರಿ ವರವ ಕೊಡೆ. ಸೆರಗುಂಡಿ ಬೇಡುವೆನೋ ವರವ ಕೊಡೆ, ವರವ ಕೊಡೆ, ಮನದಲ್ಲಿ ಶಾಂತಿ ಕೊಟ್ಟು ಮನೆಯಲ್ಲಿ ಹರುಷ ಕೊಟ್ಟು, ಮನದಲ್ಲಿ ಶಾಂತಿ ಕೊಟ್ಟು ಮನದಲ್ಲಿ ಹರುಷ ಕೊಟ್ಟು, ವಂಶವೃದ್ಧಿಯಾಗುವಂತೆ ವರವ ಕೊಡೆ, ವರವ ಕೊಡೆ, ನಿನ್ನಾಣೆ ನಿನ್ನ ಪಾದ ಬಿಡೇನೋ, ಪಾದ ಬಿಡೇನೋ, ವರವ ಕೊಡೆ ಶ್ರೀ ಗೌರಿ ವರವ ಕೊಡೆ. ಸೆರಗೋಟಿ ಬೇಡುವೆನೋ ವರವ ಕೊಡೆ, ವರವ ಕೊಡೆ, ಹೊಲವಿಂದ ನೀನಗೆ ಹೊರ ನೀಡಿ ಸಲುಹಿದರೆ, ನಿನ್ನಾಣೆ ನಿನ್ನ ಪಾದ ಬಿಡೇನೋ, ಪಾದ ಬಿಡೇನೋ, ವರವ ಕೊಡೆ ಶ್ರೀ ಗೌರಿ ವರವ ಕೊಡೆ. ಹಾಡು ಚೆನ್ನಾಗಿತ್ತು ಅಲ್ವಾ? ಸೊ ಇವಾಗ ಈ ಮಂಗಳಗೌರಿ ವ್ರತನ ಯಾರು, ಯಾಕೆ, ಹೀಗೆಲ್ಲ ಮಾಡ್ತಾರೆ ನೋಡೋಣ. ಇದನ್ನು ಶ್ರಾವಣ ಮಾಸದಲ್ಲಿ ಬರೋ ಪ್ರತಿ ಮಂಗಳವಾರ ಮದುವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸು, ಆರೋಗ್ಯ, ಶ್ರೇಯಸ್ಸಿಗಾಗಿ ತನ್ನ ಗಂಡನಿಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಈ ವ್ರತನ ಮಾಡ್ತಾರೆ. ಸೊ ಇವಾಗ ನನ್ನ ಕಸಿನ್ ಬಂದುಬಿಟ್ಟು 9 ವರ್ಷ ಮಾಡಿ ಈ ವರ್ಷ ಕೊನೆ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ನಾವು. ಇಲ್ಲಿ ಬಂದುಬಿಟ್ಟು ನಾವು ನವಗ್ರಹ ಪೂಜೆನ ಮಾಡಿಸ್ತಾ ಇದ್ದೀವಿ. ಇದು ಮಾಡಿಸ್ಲೇಬೇಕು ಅಂತೇನು ಕಂಪಲ್ಸರಿ ಇಲ್ಲ, ಮನೆಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಫಸ್ಟ್ ನವಗ್ರಹ ಪೂಜೆನ ಮಾಡಿಸಿ ಅದಾದಮೇಲೆ ಮಂಗಳಗೌರಿ ವ್ರತದ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ಮಂಗಳಗೌರಿ ಪೂಜೆನ ಮಾಡುವಾಗ ಒಂದು ಕಥೆನ ಹೇಳ್ತೀವಿ. ಸೊ ಆ ಕತೆ ಏನು ಅಂತ ನೋಡೋದಾದರೆ, ಒಂದು ಕುಂಡನಿಪುರ ಅಂತ ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಒಬ್ಬ ದಾನಿಕ ಮತ್ತು ಬ್ರಾಹ್ಮಣನಾಗಿ ಒಬ್ಬ ಧರ್ಮದತ್ತ ಅಂತ ಒಬ್ಬ ವರ್ತಕ ಇರ್ತಾನೆ. ಅವನು ಮತ್ತು ಅವನ ಹೆಂಡತಿ ತುಂಬ ಚೆನ್ನಾಗಿ ಸಂತೋಷವಾಗಿ ಇರ್ತಾರೆ. ಅವ್ರ ಮನೆ ಹತ್ರ ದಿನ ಒಬ್ಬ ಭಿಕ್ಷುಕ ಬಂದು ಭಿಕ್ಷೆ ಬೇಡ್ತಿರ್ತಾನೆ. ಆದರೆ ಇವ್ರ ಹತ್ರ ಮಾತ್ರ ಭಿಕ್ಷೆ ತೊಗೊಳ್ತಿರಲ್ಲ, ಬೇರೆ ಎಲ್ಲರ ಮನೆ ಹತ್ರನೂ ಭಿಕ್ಷೆ ತೊಗೊಂಡು ಹೋಗ್ತಿರ್ತಾನೆ. ಸೊ ಒಂದಿನ ಏನು ಮಾಡ್ತಾಳೆ ಅವಳು, ಅವ್ರ ಗಂಡನ ಹತ್ರ ಹೋಗಿಬಿಟ್ಟು ಈ ಥರ ಡೈಲಿ ಭಿಕ್ಷೆ ಬೇಡ್ಕೊಂಡು ಬರ್ತಾರೆ, ಆದರೆ ನನ್ನ ಹತ್ರ ತೊಗೊಳ್ಳಲ್ಲ ಅಂತ ಹೇಳುವಾಗ ಅವ್ರ ಗಂಡ ಹೇಳ್ತಾನೆ, ಅದಕ್ಕೆ ಯಾಕೆ ಚಿಂತೆ ಪಡ್ತೀಯಾ, ಒಂದಿನ ಅವ್ರ ಬಂದಾಗ ಅವ್ರ ಕೈ ತುಂಬ ಚಿನ್ನ, ನಾಣ್ಯಗಳು, ಹಣ ಎಲ್ಲದನ್ನು ಕೊಡು, ಆವಾಗ ಅವರು ತಗೊಳ್ತಾರೆ ಅಂತ ಹೇಳ್ತಾನೆ ಆ ವರ್ತಕ. ಅದಕ್ಕೆ ಮಾರನೇ ದಿನ ಏನು ಮಾಡ್ತಾಳೆ ಅವ್ರ ಹೆಂಡತಿ, ಭಿಕ್ಷುಕರು ಬಂದಾಗ ಅದೇ ಥರ ಅವ್ರ ಗಂಡ ಏನು ಹೇಳ್ತಾನೆ ಅದೇ ಥರ ಎಲ್ಲದನ್ನು ತೊಗೊಂಡು ಹೋಗಿ ಕೊಡುವಾಗ ಆ ಭಿಕ್ಷುಕ ಏನು ಮಾಡ್ತಾನೆ, ನೀನು ಅಪುತ್ರವಂತಳಾಗು ಅಂತ ಶಾಪ ಕೊಟ್ಬಿಡ್ತಾಳೆ. ಸೊ ಇದು ಶಾಪ ತೊಗೊಂಡ್ಮೇಲೆ ಅವಳಿಗೆ ತುಂಬ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಅವ್ಳ ಗಂಡ ಬರೋದನ್ನೇ ಕಾಯ್ತಾ ಇದ್ದು ಅವ್ಳ ಗಂಡ ಬಂದ ಮೇಲೆ ಏನು ಹೇಳ್ತಾಳೆ, ಈ ಥರ ಎಲ್ಲ ಆಯಿತು, ನಾನು ಭಿಕ್ಷೆ ಕೊಡೋಕ್ಕೆ ಹೋದಾಗ ಚಿನ್ನ ನಾಣ್ಯಗಳನ್ನೆಲ್ಲ ಆ ಥರ ಶಾಪ ಕೊಟ್ಬಿಟ್ರು ನನಗೆ ಭಿಕ್ಷುಕರು ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಆ ವರ್ತಕ ಏನು ಮಾಡ್ತಾನೆ, ಆ ಭಿಕ್ಷುಕರನ್ನ ಹುಡ್ಕೊಂಡು ಹೋಗಿ ಅವ್ರನ್ನ ಕೇಳ್ತಾನೆ, ಈ ಥರ ನೀವು ಶಾಪ ಕೊಟ್ಬಿಟ್ಟಿದ್ದೀರಲ್ಲ, ಈ ಥರ ಶಾಪ ವಿಮೋಚನೆಗಾಗಿ ನಾನು ಏನು ಮಾಡಬೇಕು ಅಂತ ಗಂಡ ಹೋಗ್ಬಿಟ್ಟು ಆ ಭಿಕ್ಷುಕನ ಹತ್ರ ಕೇಳ್ತಾನೆ. ಅದಕ್ಕೆ ಆ ಭಿಕ್ಷುಕ ಏನು ಹೇಳ್ತಾನೆ, ನೀನು ಒಂದು ಕಪ್ಪು ವಸ್ತ್ರವನ್ನು ಧರಿಸಿ ಕಪ್ಪು ಕುದುರೆಯನ್ನು ಹತ್ತಿ ಅರಣ್ಯದಲ್ಲಿ ಪ್ರಯಾಣ ಮಾಡು,
ನಿನ್ನ ಕುದುರೆ ಯಾವ ಸ್ಥಳದಲ್ಲಿ ಮುಗುರಿಸಿ ಬೀಳುತ್ತೋ ಆ ನೆಲನ ಅಗಿ ಅಲ್ಲಿ ನವರತ್ನ ಖಚಿತವಾದ ಒಂದು ದೇವಾಲಯ ಕಾಣಿಸುತ್ತೆ ನಿನಗೆ. ಅಲ್ಲಿ ಸರ್ವಮಂಗಳೆಯಾದ ಗೌರಿ ವಾಸವಾಗಿರುತ್ತಾಳೆ. ಆ ಗೌರಿನ ನೀನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡು, ಆವಾಗ ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಭಿಕ್ಷುಕ ವರ್ತನಿಕೆ ಹೇಳ್ತಾನೆ. ಅದೇ ಥರ ಆ ವರ್ತಕ ಕೂಡ ಒಂದು ಕಪ್ಪು ಬಟ್ಟೆ ಧರಿಸಿ ಒಂದು ಕಪ್ಪು ಕುದುರೆಯಲ್ಲಿ ಅರಣ್ಯ ಎಲ್ಲ ಸುತ್ತಾಡಿಕೊಂಡು 21 ದಿನ ಕಾಲ ಕಳೆಯುತ್ತಾ ಓಡಾಡ್ತಿರ್ತಾನೆ ಕಾಡಿನೆಲ್ಲ. ಆವಾಗ ಒಂದು ಜಾಗದಲ್ಲಿ ಆ ಅವನ ಕುದುರೆ ಏನಿರುತ್ತೆ ಅದು ಮುಗುರಿಸಿ ಬೀಳುತ್ತೆ. ಆ ವರ್ತಕ ತುಂಬ ಸಂತೋಷಪಟ್ಟು ಆ ಜಾಗವನ್ನು ಅಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಆ ಭಿಕ್ಷುಕ ಹೇಳಿದ ಥರನೇ ರತ್ನಖಚಿತವಾದ ದೇವಾಲಯ ಕಾಣಿಸುತ್ತೆ. ಆವಾಗ ಖುಷಿ ಆಗುತ್ತೆ ಅವನಿಗೆ. ಅಲ್ಲೇ ಸುತ್ತಮುತ್ತ ಇರೋ ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡು ದೇವಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ವರ್ತಕನ ಭಕ್ತಿಗೆ ಮೆಚ್ಚಿ ಗೌರಿ ಪ್ರತ್ಯಕ್ಷಳಾಗಿ ನಿನಗೆ ಯಾವ ಯಾವ ಥರದ ಐಶ್ವರ್ಯಗಳು ಬೇಕು ಕೇಳು ಎಂದು ವರ್ತಕನಿಗೆ ಕೇಳ್ತಾನೆ. ಸೊ ಆವಾಗ ವರ್ತಕ ಹೇಳ್ತಾನೆ, ತಾಯಿ ನಿನ್ನ ದಯೆಯಿಂದ ನನಗೆ ಐಶ್ವರ್ಯಕ್ಕೇನು ಕಡಿಮೆ ಆಗಿಲ್ಲ, ಆದರೆ ಮಗು ಆಗಿಲ್ಲ, ನನಗೆ ಮಕ್ಕಳಾಗುವಂತೆ ನನಗೆ ಅನುಗ್ರಹಿಸು ಅಂತ ದೇವಿ ಹತ್ರ ಬೇಡ್ಕೊಳ್ತಾನೆ. ಸೊ ಆವಾಗ ದೇವಿ ಹೇಳ್ತಾಳೆ, ನಿನಗೆ ಮಕ್ಕಳಾಗೋ ಯೋಗ ಇಲ್ಲ, ಆದರೂ ಒಂದು ವರ ಕೊಡ್ತೀನಿ. ಹುಟ್ಟಿದ ಮೇಲೆ ವಿಧವೆಯಾಗೋ ಮಗಳು ಬೇಕು, ಅಥವಾ ಅಲ್ಪಾಯುಷ್ಯ ಆಗಿರೋ ಸುಂದರವಾದ ಮಗ ಬೇಕು, ಅಥವಾ ಕುರುಡನಾಗಿರುವ ಬಹುಕಾಲ ಬದುಕುವ ಮಗ ಬೇಕು, ಏನು ಬೇಕು, ಯಾವ ಮಗು ಬೇಕು ಅಂತ ಕೇಳಿದಾಗ ಆ ವರ್ತಕ ಹೇಳ್ತಾನೆ, ಅಲ್ಪಾಯುಷ್ಯ ಆದರೂ ಪರವಾಗಿಲ್ಲ, ನಿನ್ನ ದಯೆಯಿಂದ ಒಂದು ಸುಂದರವಾದ ಮಗುನ ಕರುಣಿಸು, ಅವನಿಂದ ನಾನು ಪಿತೃಋಣ ಮುಕ್ತನಾಗ್ತೀನಿ ಅಂತ ದೇವಿಗೆ ಕೇಳ್ಕೊಳ್ತಾನೆ. ಆವಾಗ ದೇವಿ ಹೇಳ್ತಾಳೆ, ಸರಿ ಅಲ್ಲಿ ಗಣಪತಿ ಮೇಲೆ ಹತ್ತಿ ನೋಡು, ಅಲ್ಲಿ ಕಾಣ್ತಿರುವ ಮಾವಿನ ಮರದಲ್ಲಿ ಒಂದು ಹಣ್ಣನ್ನು ಕಿತ್ಕೊಂಡು ಹೋಗಿ ನಿನ್ನ ಹೆಂಡತಿಗೆ ಕೊಡು, ಅವಳು ತಿನ್ನಲಿ. ಆ ಹಣ್ಣನ್ನು ತಿಂದ ಮೇಲೆ ಅವಳಿಗೆ ಪುತ್ರ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾಳೆ. ಸೊ ಅದೇ ಥರ ವರ್ತಕ ಹೋಗ್ಬಿಟ್ಟು ಗಣಪತಿ ಮೇಲೆ ಒಂದು ಹಣ್ಣನ್ನು ಕಿತ್ಕೊಳ್ತಾನೆ. ಒಂದಷ್ಟೇ ಅಲ್ಲ, ಬೇಕಾದಷ್ಟು ಹಣ್ಣುಗಳನ್ನ ಕಿತ್ಕೊಳ್ತಾನೆ ಅವನು. ತುಂಬ ಹಣ್ಣುಗಳನ್ನ ಕಿತ್ತು ಕೆಳಗಡೆ ಹಾಕಿದ ಮೇಲೂ ಅವ್ನು ಕೆಳಗಡೆ ನೋಡಿದಾಗ ಒಂದೇ ಹಣ್ಣು ಇರ್ತಿತ್ತು. ಸೊ ಇದೇ ಥರ ಅವನು 16 ಸರಿ ಗಣಪತಿ ಮೇಲೆ ಹತ್ತಿ ಇದೇ ಥರ ಮಾಡಿದಾಗ ಗಣೇಶನಿಗೆ ಕೋಪ ಬಂದು ವರ್ತಕನಿಗೆ ಹೇಳ್ತಾನೆ, ನನ್ನ ಮೇಲೆ ನೀನು 16 ಸಲ ಹತ್ತಿದ ಕಾರಣ ನಿನ್ನ ಮಗನಿಗೆ 16 ವರ್ಷದಲ್ಲಿರುವಾಗ ಹಾವು ಕಚ್ಚಿ ಸಾಯಲಿ ಅಂತ ನಾನು ಶಾಪ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಆವಾಗ ಆ ವರ್ತಕ ಏನು ಮಾಡ್ತಾನೆ, ತನ್ನ ಹತ್ರ ಇರೋ ಒಂದೇ ಒಂದು ಮಾವಿನ ಹಣ್ಣು ಎತ್ಕೊಂಡೋಗಿ ಅವನ ಹೆಂಡತಿಗೆ ಕೊಟ್ಟು ತಿನ್ನೋದಕ್ಕೆ ಕೊಡ್ತಾನೆ. ತಿಂದ ಮೇಲೆ ಅವಳು ಗರ್ಭ ಧರಿಸ್ತಾಳೆ. ಅದಾದಮೇಲೆ ಅವಳಿಗೆ ನವಮಾಸಗಳು ತುಂಬುತ್ತೆ. ಅದಾದಮೇಲೆ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಅವಳು. ಸೊ ಅದಾದಮೇಲೆ ನಾಮಕರಣ ಎಲ್ಲ ಮಾಡಿ ಆ ಮಗುಗೆ ಶಿವ ಅಂತ ನಾಮಕರಣ ಮಾಡಿ, ಅದಾದಮೇಲೆ ದೇವಿ ಅನುಗ್ರಹದಿಂದ ಆ ಮಗು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅವನಿಗೆ 8 ವರ್ಷ ಆದಾಗ ಉಪನಯನವನ್ನು ಮಾಡ್ತಾರೆ, ವಿದ್ಯಾಭ್ಯಾಸ ಎಲ್ಲ ಕೊಡ್ತಾರೆ. ಅದಾದಮೇಲೆ ಅವ್ನಿಗೆ 10 ವರ್ಷ ತುಂಬುತ್ತೆ. ಆವಾಗ ಆ ವರ್ತಕನ ಹೆಂಡತಿ ಹೇಳ್ತಾನೆ, ಮಗನಿಗೆ 10 ವರ್ಷ ಆಗಿದೆ, ಮದುವೆ ಮಾಡೋಣ. ಸೊ ಆವಾಗ ವರ್ತಕ ಹೇಳ್ತಾನೆ, ಮೊದಲು ನಮ್ಮ ಮಗಂದು ಕಾಶಿ ಯಾತ್ರೆ ಆಗಲಿ, ಅದಾದಮೇಲೆ ಬೇಕಿದ್ರೆ ನೋಡೋಣ ಅಂತ. ಸೊ ಹಾಗಾಗಿ ವರ್ತಕನ ಹೆಂಡತಿಯ ತಮ್ಮ ಮತ್ತು ಅವನ ಮಗನ ಇಬ್ಬರನ್ನು ಜೊತೆ ಮಾಡಿ ಕಾಶಿ ಯಾತ್ರೆ ಮಾಡಲಿ ಅಂತ ಕಳಿಸ್ತಾರೆ. ಆವಾಗ ಅವರು ಕಾಶಿ ಯಾತ್ರೆ ಮಾಡೋ ದಾರಿಯಲ್ಲಿ ಒಂದು ಪ್ರತಿಷ್ಠಿತ ನಗರ ಅಂತ ಒಂದು ದೊಡ್ಡ ಊರಿರುತ್ತೆ, ಪಟ್ಟಣ, ತುಂಬ ಚೆನ್ನಾಗಿರುತ್ತೆ ಆ ಊರು ಕೂಡ. ಅಲ್ಲಿ ದೇವಸ್ಥಾನ ಹತ್ತಿರ ಸ್ವಲ್ಪ ಹುಡುಗಿರು ಜಗಳ ಆಡ್ತಿರ್ತಾರೆ ಬೈಕೊಂಡು. ಸೊ ಆವಾಗ ಈ ಸುಶೀಲೆ ಅಂತ ಒಂದು ಹುಡುಗಿ ಕೇಳಿಸ್ಕೊಂಡು, ನೀನು ನನಗೆ ಈ ಥರ ಎಲ್ಲ ಬೈದರೆ ನನಗೇನೂ ಆಗಲ್ಲ, ಯಾಕಂದರೆ ನನ್ನ ತಾಯಿ ಯಾವಾಗಲೂ ಮಂಗಳಗೌರಿ ವ್ರತ ಮಾಡ್ತಾಳೆ. ಸೊ ಆ ಪ್ರಭಾವದಿಂದ ನಾನು ಆ ವ್ರತ ಮಾಡೋದ್ರಿಂದ ಮದುವೆ ಆದಮೇಲೆ ನಾನು ಯಾವಾಗೂ ಸುಮಂಗಲಿಯಾಗಿರ್ತೀನಿ, ಅದು ತುಂಬ ಶ್ರೇಷ್ಠವಾಗಿರೋ ಮಂಗಳಗೌರಿ ವ್ರತ ಅಂತ ಅವಳು ಹೇಳ್ತಾಳೆ. ಈ ಎಲ್ಲ ಘಟನೆಗಳನ್ನ ನೋಡ್ತಿರೋ ಶಿವನ ಸೋದರ ಮಾವ ಮನಸಲ್ಲೇ ಯೋಚನೆ ಮಾಡ್ತಾನೆ, ನಮ್ಮ ಶಿವನಿಗೆ ಈ ಹುಡುಗಿನ ಮದುವೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ, ಈ ಹುಡುಗಿ ದೈವ ಭಕ್ತಿಯಿಂದ ನಮ್ಮ ಶಿವನಿಗೆ ಏನೂ ಆಗೋದಿಲ್ಲ ಅನ್ನೋ ಒಂದು ಕಾರಣನ ಇಟ್ಕೊಂಡು ಅವನು ಯೋಚನೆ ಮಾಡ್ತಿರ್ತಾನೆ. ಅದಾದಮೇಲೆ ಹೇಗೋ ಅಕ್ಕಪಕ್ಕ ಜನಗಳಿಂದ ಹುಡುಗಿ ಅಪ್ಪ ಅಮ್ಮನಿಗೆ ಗೊತ್ತಾಗತ್ತೆ, ಈ ಥರ ಒಬ್ಬರು
ಒಬ್ಬ ಅತ್ಯಂತ ಯೋಗ್ಯವಾಗಿರೋ ಗಂಡು ನಮ್ಮ ದೇವಸ್ಥಾನದ ಸುತ್ತಮುತ್ತದಲ್ಲೇ ಇದ್ದಾನೆ ಅಂತ ಹುಡುಗಿ ಅಪ್ಪ ಅಮ್ಮಂಗೆ ಗೊತ್ತಾದಮೇಲೆ ಅವರು ಆ ಸೋದರ ಮಾವನ ಭೇಟಿಯಾಗಿ ಅವರಿಬ್ಬರು ಮಾತುಕತೆ ಮಾಡಿಕೊಂಡು ಮದುವೆ ನಿಶ್ಚಯ ಮಾಡ್ತಾರೆ. ಸೊ ಹುಡುಗಿ ಹುಡುಗ ಇಬ್ರಿಗೂ ಮದುವೆ ಮಾಡಿ ತನ್ನ ಮನೆಯಲ್ಲೇ ಹುಡುಗಿಯವರಪ್ಪ ಇಬ್ಬರೂ ಉಳಿಸ್ಕೊಳ್ತಾನೆ. ಒಂದಿನ ಮಲ್ಕೊಳ್ಳುವಾಗ ಸುಶೀಲ ಕನಸಲ್ಲಿ ಮಂಗಳಗೌರಿ ಬಂದುಬಿಟ್ಟು, ಎದ್ದೇಳು, ನಿನ್ನ ಗಂಡನನ್ನು ಕಚ್ಚಲು ಒಂದು ದೊಡ್ಡ ಸರ್ಪ ಬರ್ತಿದೆ, ಒಂದು ಬಟ್ಲಲ್ಲಿ ಹಾಲಿಟ್ಟು ಅದು ಕುಡಿದ ನಂತರ ಒಂದು ಮಡಿಕೆ ಇಡು ಅದ್ರ ಪಕ್ಕ, ಆ ಹಾವು ಅದ್ರ ಮಡಿಕೆ ಒಳಗಡೆ ಹೋಗಿ ಮಲ್ಕೊಳ್ಳುತ್ತೆ, ಅದ್ರ ಮಡಿಕೆಗೆ ನೀನೊಂದು ವಸ್ತ್ರವನ್ನು ಕಟ್ಟಿಬಿಡು ಬಿಗಿಯಾಗಿ ಅಂತ ಮಂಗಳಗೌರಿ ಕನಸಲ್ಲಿ ಹೇಳುತ್ತೆ. ಸೊ ಆವಾಗ ಅದೇ ಥರ ಎಚ್ಚರ ಆಗಿ ಆ ಸುಶೀಲೆ ಕಣ್ಬಿಟ್ಟು ನೋಡಿದಾಗ ಒಂದು ಸರ್ಪ ಎಡೆ ಬಿಚ್ಕೊಂಡು ಬುಸ್ಕೊಡ್ತಾ ನಿಂತಿರತ್ತೆ. ಸೊ ಅದಕ್ಕೆ ನೋಡಿ ಅವಳು ಒಂದು ಬಟ್ಲಲ್ಲಿ ಹಾಲಿಟ್ಟು, ಆ ದೇವಿ ಏನು ಹೇಳ್ತಾಳೆ ಹಾಗೆ ಹಾಲಿಟ್ಟು ಕುಡಿದ್ಮೇಲೆ ಒಂದು ಮಡಿಕೆ ಒಳಗಡೆ ಅದು ಹೋಗುತ್ತೆ, ಕಟ್ಟಿಡ್ತಾಳೆ ಆ ಮಡಿಕೆನ. ಅದಾದಮೇಲೆ ಅವಳು ಸುಮ್ಮನೆ ಮಲ್ಕೋತಾಳೆ. ಹಾಗೆ ಅದಾದಮೇಲೆ ಒಂದು ಬೆಳಗಿನ ಜಾವ ಶಿವ ಎದ್ದು ಮತ್ತೆ ಕಾಶಿ ಯಾತ್ರೆನ ಮುಂದುವರ್ಸೋದಕ್ಕೆ ಅಂತ ಒಂದು ಸೋದರ ಮಾವನ ಜೊತೆ ಹೋಗ್ತಾನೆ. ಈ ಸುಶೀಲೆಯು ಬೆಳಗ್ಗೆ ಎದ್ದು ತನ್ನ ದಿನನಿತ್ಯ ಕಾರ್ಯಗಳನ್ನ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಅಂತ ಬರ್ತಾನೆ. ಸೊ ಆವಾಗ ಆ ಶಿವ ಕಾಶಿ ಯಾತ್ರೆಗೆ ಹೋಗಿರೋದು ಇವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಸಾಕ್ಷಾತ್ ಶಿವನೇ ಸುಶೀಲೆಯ ಗಂಡನ ವೇಷವನ್ನು ಧರಿಸಿ ಬಂದಿರ್ತಾನೆ. ಸೊ ಇವಾಗ ಮಂಗಳಗೌರಿ ಪೂಜೆನ ಮಾಡಿ ಅವ್ರ ಅಪ್ಪ ಅಮ್ಮ ಹತ್ರ ಆಶೀರ್ವಾದ ತಗೊಳ್ಳುವಾಗ, ನಿನ್ನ ಗಂಡನ ಜೊತೆ 100 ಕಾಲ ಚೆನ್ನಾಗಿ ಬಾಳು ಮಗಳೇ ಅಂತ ಆಶೀರ್ವಾದ ಮಾಡ್ತಾಳೆ. ಸೊ ಆವಾಗ ಸುಶೀಲೆಗೆ ಗೊತ್ತಾಗುತ್ತೆ ಇದು ನನ್ನ ಗಂಡ ಅಲ್ಲ ಅಂತ. ಅದಕ್ಕೆ ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ಈತನು ನಾನು ಮದುವೆಯಾದ ನನ್ನ ಗಂಡನಲ್ಲ ಅಂತ ಹೇಳ್ತಾನೆ. ಆ ವಿಚಾರ ಕೇಳಿದ ತಕ್ಷಣ ಶಿವ ಮಾಯ ಆಗ್ತಾನೆ. ಇದನ್ನು ನೋಡಿ ಸುಶೀಲೆಯ ತಂದೆ ತಾಯಿಗೆ ಚಿಂತೆ ಆಗುತ್ತೆ, ನನ್ನ ಅಳಿಯ ಎಲ್ಲೋದ ಅನ್ನೋ ಒಂದು ಚಿಂತೆ ಕಾಡುತ್ತೆ. ಸೊ ಹಾಗಾಗಿ ಅವನ ಅಳಿಯನ ಬರುವಿಕೆಗಾಗಿ ಒಂದು ಅನ್ನದಾನವನ್ನು ಏರ್ಪಡಿಸ್ತಾನೆ. ದಿನನಿತ್ಯ ಯಾರೆಲ್ಲ ಹೊಸಬ್ರು ಬರ್ತಾರೆ ಅವ್ರಿಗೆಲ್ಲ ಅನ್ನದಾನ ಮಾಡಿಸ್ತಾರೆ. ಸೊ ಇದೇ ಥರ ಒಂದು ಸ್ವಲ್ಪ ದಿನ ಮಾಡ್ತಿರ್ತಾರೆ. ಈ ಕಡೆ ಶಿವ ಮತ್ತು ಅವನ ಸೋದರ ಮಾವ ಕಾಶಿ ಯಾತ್ರೆಗೆ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿ, ಹರಿದ್ವಾರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ, ಬ್ರಾಹ್ಮಣ ಕೈಯಿಂದ ಚಿರಂಜೀವಿ ಆಗು ಅಂತ ಆಶೀರ್ವಾದ ತಗೊಂಡು ವಾಪಸ್ ಊರ ಕಡೆ ಬರ್ತಿರ್ತಾರೆ. ಒಂದು ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಶಿವನು ಹಾ ಎಂದು ಮೂರ್ಛೆಗೊಂಡು ಬಿದ್ದೋಗ್ಬಿಡ್ತಾನೆ. ಸೊ ಆವಾಗ ಆ ಮಾವ ಏನು ಮಾಡ್ತಾನೆ, ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಚಿಕಿತ್ಸೆ ಕೊಟ್ಟು ಅವನಿಗೆ ಎಚ್ಚರ ಮಾಡೋ ಥರ ಮಾಡ್ತಾರೆ. ಸೊ ಆವಾಗ ಶಿವಂಗೆ ಎಚ್ಚರ ಆದಮೇಲೆ ಅವ್ನು ಹೇಳ್ತಾನೆ ಅವ್ರ ಮಾವನಿಗೆ, ನನ್ನನ್ನು ಯಮದೂತರು ಎಳ್ಕೊಂಡು ಹೋಗೋ ಥರ ಮಂಗಳಗೌರಿ ಬಂದುಬಿಟ್ಟು ಅವ್ರನ್ನೆಲ್ಲ ಹೊಡೆದು ಓಡಿಸಿ ನನಗೆ ಪ್ರಾಣದಾನ ಮಾಡಿದ್ಲು, ಅದಾದಮೇಲೆ ನನಗೆ ಎಚ್ಚರ ಆಯಿತು ಅಂತ ಅವ್ರ ಮಾವಂಗೆ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಮಾವ ಏನು ಹೇಳ್ತಾನೆ, ಈ ವಿಚಾರವನ್ನು ಯಾರಿಗೂ ಹೇಳಬೇಡ, ನೀನು ನಿನ್ನಲ್ಲೇ ಇಟ್ಕೋ ಅಂತ ಹೇಳಿ ಊರಿಗೆ ವಾಪಸ್ ಬರೋ ದಾರಿಯಲ್ಲಿ ಸುಶೀಲೆಯ ಊರು ಕಾಣಿಸುತ್ತೆ. ಹೀಗೆ ಜನಗಳಿಂದ ಶಿವ ಬಂದಿರೋ ವಿಚಾರ ಸುಶೀಲೆಯ ತಂದೆ ಮತ್ತು ತಾಯಿಗೆ ಗೊತ್ತಾಗತ್ತೆ. ಮಂಗಳವಾದ್ಯಗಳ ಜೊತೆಗೆ ಶಿವನನ್ನು ಕರೆತರಲು ಹೋಗ್ತಾರೆ. ಸುಶೀಲೆಯ ಕೈಯಲ್ಲಿ ಶಿವನ ಕಾಲನ್ನು ತೊಳೆಸಿ ರೇಖೆಗಳನ್ನು ಗುರುತಿಸಿ ಇವನೇ ನನ್ನ ಗಂಡ ಎಂದು ಅವಳು ಅವ್ರ ತಾಯಿಗೆ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಅವಳ ತಾಯಿ ಅವ್ರ ತಂದೆ ಹತ್ರ ಹೋಗಿಬಿಟ್ಟು ವಿಚಾರವನ್ನು ತಿಳಿಸ್ತಾಳೆ. ಆವಾಗ ಅವರಪ್ಪ ಏನು ಮಾಡ್ತಾರೆ, ಶಿವನಿಗೆ ನೀನೇನಾದರೂ ಇಲ್ಲಿ ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಶಿವನಿಗೆ. ಸೊ ಆವಾಗ ಶಿವ ಏನು ಮಾಡ್ತಾನೆ, ಅವನು ಕಾಶಿ ಯಾತ್ರೆಗೆ ಹೊರಡೋಕ್ಕೆ ಮುಂಚೆ ಒಂದು ಉಂಗುರವನ್ನು ರಹಸ್ಯವಾಗಿ ಇಟ್ಟಿದ್ದ, ಆ ಉಂಗುರನ ತೊಗೊಂಡು ಬಂದು ತೋರಿಸ್ತಾನೆ. ಸೊ ಆವಾಗ ಎಲ್ರಿಗೂ ಖುಷಿ ಆಗುತ್ತೆ, ನನ್ನ ಅಳಿಯ ಸಿಕ್ಕಿದ, ನನ್ನ ಮಗಳ ಜೀವನ ಸರಿಯೋಯ್ತು ಅಂತ ಅವರಪ್ಪ ಅಮ್ಮನಿಗೆ ಖುಷಿ ಆಗುತ್ತೆ. ಅದಾದಮೇಲೆ ಸಂತೋಷವಾಗಿ ಬಳುವಳಿ ಎಲ್ಲ ಕೊಟ್ಟು ಸುಶೀಲೆಗೆ ತನ್ನ ಅತ್ತೆ ಮನೆಗೆ ಕಳಿಸ್ತಾರೆ. ಸೊ ದಾರಿಯಲ್ಲಿ ಬರುವಾಗ ಮತ್ತೆ ಶ್ರಾವಣ ಮಾಸ ಬರುತ್ತೆ, ಮಂಗಳವಾರ ಮಂಗಳಗೌರಿ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸುಶೀಲೆಯು ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜೆನ ಮಾಡ್ತಾಳೆ. ಅದಾದಮೇಲೆ ಅವ್ರ ಅತ್ತೆ ಮನೆಗೆ ದಾರಿ ಸಾಗಿಸ್ತಾರೆ. ಇತ್ತ ಶಿವ ಅವರಪ್ಪ ಅಮ್ಮನಿಗೆ ಅವ್ರು ಬರೋ ವಿಚಾರ ಗೊತ್ತಾಗತ್ತೆ. ಸೊ 3 ಜನ ಬಂದು ಅವ್ರ ಅಪ್ಪ ಅಮ್ಮನಿಗೆ, ಅಂದರೆ ಶಿವ, ಅವನ ಹೆಂಡತಿ ಮತ್ತು ಸೋದರ ಮಾವ 3 ಜನ ಬಂದು ಅವರಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ತಾರೆ. ಸೊ ಅವ್ರ ಅತ್ತೆ ಮಾವ ಸುಶೀಲೆ ಹತ್ರ ಬಂದುಬಿಟ್ಟು, ತಾಯಿ ಪತಿವ್ರತೆ, ನೀನು ಯಾವ ವ್ರತ ಮಾಡಿ ನನ್ನ ಮಗನಿಗೆ ದೀರ್ಘಾಯಸ್ಸುಂಟು ಮಾಡಿದೆ ಅಂತ ಕೇಳ್ತಾಳೆ. ಸೊ ಆವಾಗ ಸುಶೀಲೆ ಹೇಳ್ತಾಳೆ, ಅಮ್ಮ ನಾನು ಯಾವ ವ್ರತನೂ ಕಂಡಿಲ್ಲ, ನೀವೇ ನನ್ನ ಪಾಲಿಗೆ ಮಂಗಳಗೌರಿ, ನಿಮ್ಮ ಪತಿಯೇ ನನಗೆ ಪರಮೇಶ್ವರ, ನಿಮ್ಮಿಬ್ಬರ ಮಗನೇ ನನ್ನ ಪತಿ, ಈ 3 ಜನ ಸೇವೆಯೇ ವಿನಃ ನಾನು ಯಾವ ವ್ರತನೂ ಗೊತ್ತೂ ಇಲ್ಲ, ನಾನು ಯಾವ ವ್ರತನೂ ಮಾಡೂ ಇಲ್ಲ ಅಂತ ಹೇಳ್ತಾಳೆ.
ಆಮೇಲೆ ಅವ್ರು 3 ಜನದ ಸೇವೆ ಮಾಡಿಕೊಂಡು ಜೀವನ ಸಾಗಿಸ್ತಾಳೆ. ಸೊ ಇದಾಗಿತ್ತು ಮಂಗಳಗೌರಿ ವ್ರತದ ಕತೆ. ಇವಾಗ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ. ಪೂಜೆ ಎಲ್ಲ ಹೇಗೆ ಮಾಡೋದು, ಏನು ಕತೆ ಅಂತ. ಸೊ ನಾನು ಮುಂಚೆ ಹೇಳಿರೋ ಥರ ಇದನ್ನು 3, 5, 9, 11 ಈ ಥರ ಎಷ್ಟು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಮಾಡ್ಬೋದು. ಸೊ ನಾವು ಎಷ್ಟು ವರ್ಷಕ್ಕೆ ಕೊನೆ ಮಾಡ್ತೀವಿ ಅಷ್ಟು ಬಾಗಿನಗಳನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ನನ್ನ ಕಸಿನಲ್ಲಿ 9 ವರ್ಷ ಮಾಡಿರೋದ್ರಿಂದ 9 ಬಾಗಿನಗಳನ್ನ ಇಟ್ಟಿದ್ದಾಳೆ. ಫಸ್ಟಿಗೆ ಅವರು ತವ್ರ ಮನೆಯಿಂದ ಇವಳಿಗೆ ಬಾಗಿನ ಕೊಡ್ತಾರೆ. ಅದಾದಮೇಲೆ ಇವಳು ಅವರ ಅಮ್ಮನಿಗೆ ಬಾಗಿನ ಕೊಟ್ಟು ಮಿಕ್ಕಿದ 7 ಜನಕ್ಕೆ ಬಾಗಿನ ಕೊಡ್ತಾಳೆ. ಬಾಗಿಣದ ಒಳಗಡೆ ಮಟ್ಲಕ್ಕಿ ಇಟ್ಟಿರ್ತೀವಲ್ಲ, ಸೊ ಅದೇ ಮಟ್ಲಕ್ಕಿಯಿಂದ ಆಶೀರ್ವಾದ ಮಾಡಿಸ್ತಾರೆ. ಸೊ 9 ಬಾಗಿನಗಳನ್ನ ಕೊಡಿಸಿದ ಮೇಲೆ 16 ಜನಕ್ಕೆ ದೀಪನ ಕೊಡಿ ಒಳ್ಳೆಯದಾಗತ್ತೆ ಅಂತ ಪುರೋಹಿತರು ಹೇಳಿರ್ತಾರೆ. ಸೊ ಹಾಗಾಗಿ ನಾವು 16 ದೀಪಗಳನ್ನ ತೊಗೊಂಡಿದ್ವಿ. ಹಿತ್ತಾಳೆ ದೀಪಗಳನ್ನ ಕೊಟ್ಟಿದ್ಲು ನನ್ನ ಕಸಿನ್. 16 ಜನಕ್ಕೂ ಕಂಕಣ ಕಟ್ಟಿ 16 ದೀಪಗಳನ್ನ ಬಾಗಿಣದ ಥರ ಕೊಟ್ಟಿದ್ಲು. ಸೊ ಇದು ಹಿತ್ತಾಳೆ ದೀಪ ನೋಡಿ, ಈ ಥರ ಇದೆ. ಸೊ ಆವಾಗಲೇ ಒಂದು ತಟ್ಟೆ ತುಂಬ ದೀಪಗಳನ್ನ ಇಟ್ಟು ಅದಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಆರತಿ ಮಾಡಿದ್ವಲ್ಲ, ಸೊ ಅದೇ ದೀಪಗಳು ಆ್ಯಕ್ಚುಲಿ ಇದು ಇವ್ರಿಗೆ ಕೊಡ್ತಿರೋದು. 16 ಜನಕ್ಕೆ ಏನು ಕೊಡ್ತಿದ್ದೀವಿ ಅದೇ ದೀಪಗಳು. ಆ ದೀಪಗಳಿಂದ ಫಸ್ಟ್ ದೇವಿಗೆ ಆರತಿ ಮಾಡಿ ಅದಾದಮೇಲೆ ಕೊಟ್ಟರೆ ಒಳ್ಳೆಯದು ಅಂತ ಪುರೋಹಿತರು ಹೇಳಿದ್ರು. ಸೊ ಹಾಗಾಗಿ ಅದೇ ಥರ ನಾವು ಆರತಿ ಮಾಡಿ ಅದಾದಮೇಲೆ 16 ಮುತ್ತೈದೆಯರಿಗೆ ಈ ಥರ ದೀಪಗಳನ್ನ ಕೊಟ್ಟಿದ್ದೀವಿ. ಸೊ ಎಲ್ಲ 16 ಜನಕ್ಕೆ ದೀಪದ ಬಾಗಿನ ಕೊಟ್ಟ ಮೇಲೆ ನಾವು 5 ಜನ ಹೆಣ್ಮಕ್ಳನ್ನ ಕರ್ಕೊಂಬಂದು ಬಾಲಕನ್ಯರು ಅನ್ನೋ ಥರ ಪೂಜೆ ಮಾಡಿದ್ವಿ. ಆಲ್ರೆಡಿ 3 ಜನ ನಮ್ಮ ಮನೆಯಲ್ಲಿ ಇದ್ದರು, ಇನ್ನೂ 2 ಚಿಕ್ಕ ಚಿಕ್ಕ ಮಕ್ಕಳು ಸಿಕ್ಕಿದ್ರು ಆ ಪೂಜೆಗೆ ಬಂದಿರೋರು. ಸೊ 5 ಜನಕ್ಕೆ ಕುಂಕುಮ ಇಟ್ಟು ಅಕ್ಷತೆ ಇಟ್ಟು ಪೂಜೆ ಮಾಡಿ ಅವ್ರಿಗೆ ರಿಟರ್ನ್ ಗಿಫ್ಟ್ ಅನ್ನೋ ಥರ ತಟ್ಟೆನ ಇಟ್ಟು, ತಟ್ಟೆಯಲ್ಲಿ ನಾರ್ಮಲ್ ನಾವು ಕುಂಕುಮಕ್ಕೆ ಬರುವಾಗ ಹೆಣ್ಮಕ್ಳಿಗೆಲ್ಲ ಏನೇನು ಕೊಡ್ತೀವಿ ಅದೇ ಸೇಮ್ ಥಿಂಗ್ ತಟ್ಟೆಲಿಟ್ಟು ಕೊಟ್ಟಿದ್ವಿ ಆ ಮಕ್ಕಳಿಗೆ. ಸೊ ಇದಿಷ್ಟು ಮಂಗಳಗೌರಿ ವ್ರತದ ಪೂಜೆ ಆಗಿರ್ಬೋದು ಅಥವಾ ಕತೆ, ಮಂಗಳಗೌರಿ ವ್ರತದ ಕತೆ ಆಗಿರ್ಬೋದು, ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋಲ್ಲಿ ನೋಡಿದ್ವಿ ನಾವು. ಸೊ ಮುತ್ತೈದೆಯರಿಗೆಲ್ಲ ಬಾಗಿನ ಕೊಟ್ಟಿದ್ವಲ್ಲ, ಆ ಬಾಗಿನದ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ವಿ, ಬಾಗಿನದ ಒಳಗಡೆ ಏನೇನೆಲ್ಲ ಇಟ್ಟಿದ್ದೀವಿ ಅನ್ನೋದನ್ನೆಲ್ಲ ನಾನು ಆಲ್ರೆಡಿ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ದು ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಯಾವ ವೀಡಿಯೋಸ್ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.